Good morning, students. We have completed the topic basic principles and techniques in the organic chemistry. In the last class, we studied estimation of sulfur and also phosphorus after the estimation of halogens and carbon hydrogen by Lebac's method. Briefly, we can recall regarding those two we studied yesterday. Estimation of sulfur by by Curie's method only. A known mass of organic compound is heated with a concentrated nitric acid. What happens? Sulfur in the compound is oxidized into sulfuric acid, which is precipitated as barium sulfate by adding barium chloride solution. That precipitate of barium sulfate is filtered, washed, dried and weighed again. Then you will have the equation. Percentage of sulfur is equals to 32 upon 233 into mass of BaSO4 upon mass of organic compound into 100 ಅನ್ನೋ equation ಬಳಸಿ ಸಲ್ಫರ್ ಅದ ಪರ್ಸೆಂಟೇಜ್ ಅನ್ನು ಕಂಡುಹಿಡಿಯಬಹುದು. ಅದೇ ರೀತಿ ಫಾಸ್ಫರಸ್ ಅನ್ನು ಕೂಡ ಹಾಗೆ ಮಾಡಿ ಸ್ವಲ್ಪ ಬದಲಾವಣೆ ಇದೆ ನೋಡಿ. A known mass of organic compound is heated with a concentrated nitric acid. Phosphorus in the compound is oxidized into phosphoric acid, which is precipitated as ammonium phosphomolybdate by adding ammonium phosphate. That precipitate of ammonium phosphomolybdate is filtered, washed, dried and weighed again. Then percentage of phosphorus is equals to 31 upon 1887 into mass of ammonium phosphomolybdate upon mass of organic compound into 100. ಹೀಗೆ percentage of sulfur, ಫಾಸ್ಫರಸ್, ಹ್ಯಾಲೋಜನ್ಸ್, ಕಾರ್ಬನ್ ಮತ್ತು ಹೈಡ್ರೋಜನ್ ಡಿಟರ್ಮಿನೇಷನ್ ವಿ ಹ್ಯಾವ್ ಸ್ಟಡಿಡ್. ಓಕೆ, ಅದರ ಮೇಲೆ ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ದೀವಿ. ವಿಲ್ ಸ್ಟಾಪ್ ಎಟ್ ಡಿಸ್ಕಸಿಂಗ್ ಅಬೌಟ್ ದಟ್ ಟಾಪಿಕ್ ಎಟ್ ದಿಸ್ ಪಾಯಿಂಟ್. ಹೇಳಿದ್ದೀನಿ ಕೆಲವಿಷ್ಟು ಇನ್ಫಾರ್ಮೇಷನ್ ಅನ್ನು ಕಲಿಸಿಲ್ಲ. ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಬೈ Jaldal's method, estimation of nitrogen by Dumas method, we have not studied. Purification of organic compound only, paper chromatography, partition chromatography, we have not studied. ನೋಡೋಣ ಆಮೇಲೆ if time permits we can discuss about that. ಒಂದು ಟಾಪಿಕ್ ಫಿಸಿಕಲ್ದಲ್ಲಿ ಮುಗಿಸಿದ್ದೀವಿ, ಒಂದು ಟಾಪಿಕ್ ಆರ್ಗ್ಯಾನಿಕಲ್ ಮುಗಿಸಿದ್ದೀವಿ. ಈಗ ಒಂದು ಟಾಪಿಕ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗೋಣ. ದಟ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್. ಕೆಮಿಕಲ್ ಬಾಂಡಿಂಗ್ ಬಗ್ಗೆ ಕಲ್ತಿರ್ಬೇಕು ಅನಿಸುತ್ತೆ, ಆದರೆ ಮೊಲಿಕ್ಯುಲರ್ ಸ್ಟ್ರಕ್ಚರನ್ನು ಕಲ್ತಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಯು ಶುಡ್ ಟ್ರೈ ಟು ಗಿವ್ ದ ಡೆಫಿನಿಷನ್ ಫಾರ್ ಕೆಮಿಕಲ್ ಬಾಂಡ್. ರಾಸಾಯನಿಕ ಬಂಧ ಅಂದ್ರೇನು ಅನ್ನೋದನ್ನು ನೀವು ಡೆಫಿನೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಕೆಮಿಕಲ್ ಬಾಂಡ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್, ವಿಚ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ which is responsible for a force of attraction which is responsible to held between either the atoms or the ions or the molecules. ನಿಮಗೆ ಗೊತ್ತಿರಬೇಕು ಬೇಸಿಕ್ ಇನ್ಫಾರ್ಮೇಷನ್ ಏನಂದ್ರೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು ಅಂದರೆ ಆ ರಾಸಾಯನಿಕ ಕ್ರಿಯೆ ನಡೆಯೋ ಸಮಯದಲ್ಲಿ ಹೊಸದಾಗಿ ಒಂದು ರಾಸಾಯನಿಕ ಬಂಧ ಹುಟ್ಕೊಳ್ಬೇಕು ಅಥವಾ ಒರಿಜಿನಲ್ ಇರ್ತಕ್ಕಂಥ ರಾಸಾಯನಿಕ ಬಂಧ ಒಡೆದುಕೊಳ್ಬೇಕು.
ಎರಡರ ಒಂದು ಆಗ ತಾನೇ ರಿಯಾಕ್ಷನ್ ಆಗೋದು. ಅದಕ್ಕೋಸ್ಕರ ನಾವಿಲ್ಲಿ ಡಿಸ್ಕಸ್ ಮಾಡೋದು ಹೌ ಕೆಮಿಕಲ್ ಬಾಂಡ್ ಈಸ್ ಗೋಯಿಂಗ್ ಟು ಕ್ರಿಯೇಟ್. Therefore, chemical bond is a force of attraction responsible to help between the atoms or ions or molecules. ಯಾವುದೇ ಎಟಮ್ಗಳ ಅಯಾನ್ಗಳ ಅಥವಾ ಮೊಲಿಕ್ಯೂಲ್ಗಳ ಮಧ್ಯೆ ಒಂದಕ್ಕೊಂದು ಹಿಡಿದಿಟ್ಟುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಅಟ್ರಾಕ್ಷನ್, ಆಕರ್ಷಣೆಯ ಒಂದು ಬಲವನ್ನು ನಾವು ಕೆಮಿಕಲ್ ಬಾಂಡ್ ಅಂತ ಕರಿತೀವಿ. ಕೋಸೆಲ್ ಮತ್ತು ಲೂಯಿಸ್ ಅಂತಕ್ಕಂಥ ಸೈಂಟಿಸ್ಟು ಕೆಲವಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಪ್ರೋಚ್ ಟು ಕೆಮಿಕಲ್ ಬಾಂಡಿಂಗ್. ಅಕಾರ್ಡಿಂಗ್ ಟು Lewis, an atom is going to achieve the octet state. Either the atom is going to achieve the octet state during the combination, either by transferring or by sharing electron pair is the information given by Lewis. ಏನು ಹೇಳ್ತಾರೆ ಲೆವಿಸ್ ರವರು? ಯಾವುದೇ ಪ್ರತಿಯೊಂದು ಅಲ್ಲ, ಸಾಮಾನ್ಯವಾಗಿ ಒಂದು ಎಟಮು ಆಕ್ಟೇಟ್ ಸ್ಟೇಟ್ ಅನ್ನ ಅಟೈನ್ ಮಾಡುತ್ತೆ ಅಂತ. ಏನು ಆಕ್ಟೇಟ್ ಸ್ಟೇಟ್ ಅಂದ್ರೆ, ಯಾವುದೇ ಎಟಮು ತನ್ನ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ ಅನ್ನ ಹೊಂದಲಿಕ್ಕೆ ಪ್ರಯತ್ನ ಮಾಡುತ್ತಿರಬೇಕು, ಅದಕ್ಕೆ ಆಕ್ಟೇಟ್ ಸ್ಟೇಟ್ ಅನ್ಬೇಕು. ಯಾವಾಗ ಅಂದ್ರೆ ಎಟಮ್ಗಳು ಒಂದಕ್ಕೊಂದು ಸೇರಿದಾಗ ತನ್ನ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ಗಳು ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಹೇಗೆ ಸಾಧ್ಯ ಆಯಿತು ಅಂದ್ರೆ, ತನ್ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನ ಒಂದು ಎಟಮ್ದಿಂದ ಇನ್ನೊಂದು ಎಟಮ್ಗೆ ವರ್ಗಾವಣೆ ಮಾಡೋದಾಗಿರ್ಬೋದು, ಅಥವಾ ಎಟಮ್ಗಳ ಮಧ್ಯೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುವ ಮುಖಾಂತರ ಆದರೂ ಆಗಿರಬಹುದು. ತನ್ನ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ ಅನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ದಟ್ ಈಸ್ ದ ಇನ್ಫಾರ್ಮೇಶನ್ given by Lewis. ಎಕ್ಸಾಂಪಲ್ ತೆಗೆದುಕೊಳ್ತೀನಿ ನೋಡಿ. ಇನ್ ಕೇಸ್ ಆಫ್ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್, NaCl ಬರಬೇಕು ಅಂದಾಗ ಏನಾಯಿತು, ದಿ ಆಕ್ಟೇಟ್ ಸ್ಟೇಟ್ ಆಫ್ ಬೋತ್ Na as well as Cl is going to achieved by transferring electron from sodium to chlorine. ಸೋಡಿಯಂ ಕ್ಲೋರೈಡ್ ಅನ್ನೋ ಕ್ರಿಸ್ಟಲ್ ಬರಬೇಕಾದ್ರೆ ಸೋಡಿಯಂ ಮತ್ತು ಕ್ಲೋರಿನ್ ಅದ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ಗಳು ಹೇಗೆ ಇರಲಿಕ್ಕೆ ಸಾಧ್ಯತೆ ಆಯಿತು ಅಂದರೆ, ಸೋಡಿಯಂದಿಂದ ಕ್ಲೋರಿನ್ಗೆ ಎಲೆಕ್ಟ್ರಾನು ವರ್ಗಾವಣೆಯಾಗಿ ಸಾಧ್ಯತೆ ಆಯಿತು. ಇನ್ ಕೇಸ್ ಆಫ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಲೈಕ್ ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್ ಎಟ್ಸೆಟ್ರಾ, ದ ಆಕ್ಟೇಟ್ ಸ್ಟೇಟ್ ಈಸ್ state between these atoms is achieved by sharing the electrons. It is achieved. Cl ಮತ್ತೆ Cl2 ಬಂದು ಒಂದು ಬಾಂಡ್ ಬಂದಿದೆಯಲ್ಲ, ಆ ಬಾಂಡ್ ಬರೋದಕ್ಕಿಂತ ಪೂರ್ವದಲ್ಲಿ Cl ಮೇಲೆ 8 ಎಲೆಕ್ಟ್ರಾನ್ಸ್ ಇರ್ತವೆ, ಅಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಆ ರೀತಿ ಆಗಿರ್ಬೋದು, ಅಥವಾ NaCl, KBr, AgNO3 ಯಾವುದೇ ಅಯಾನಿಕ್ ಸಾಲಿಡ್ಸ್ ತೆಗೆದುಕೊಳ್ಳಿ, ಅಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗುವ ಮುಖಾಂತರ ಆಕ್ಟೇಟ್ ಸ್ಟೇಟ್ ಅನ್ನ ಅಚೀವ್ ಮಾಡ್ತವು ಅನ್ನೋ ಇನ್ಫಾರ್ಮೇಶನ್ ಅನ್ನ ಲಿವಿಸ್ ಅಂತಕ್ಕಂಥ ಸೈಂಟಿಸ್ಟ್ ಕೊಟ್ಟಿದ್ದಾರೆ. ದೆನ್ ವಿಲ್ ಹ್ಯಾವ್ ಎ ಲಿವಿಸ್ ಸಿಂಬಾಲ್. ಅಗೇನ್ ಲಿವಿಸ್ ಅಂತಕ್ಕಂಥ ಸೈಂಟಿಸ್ಟ್ ಪ್ರಕಾರ ಒಂದು ಕೆಲವಿಷ್ಟು ಎಲಿಮೆಂಟ್, ಕೆಲವಿಷ್ಟು ಸಿಂಪಲ್ ಎಲಿಮೆಂಟ್ಗೆ ಯಾವ ರೀತಿ ಸಿಂಬಾಲ್ ಬರೀಬೇಕು ಅನ್ನೋದಕ್ಕಿಂತ ಪೂರ್ವದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ನೋಡಿಕೊಂಡ್ರೆ 2 ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ. ಡ್ಯೂರಿಂಗ್ ಅ ಕೆಮಿಕಲ್ ರಿಯಾಕ್ಷನ್ ಓನ್ಲಿ ದ electrons present in outer cell involved, those outer cell which are involved in the chemical reaction are called as valence electrons.
ಸರಿಯಾಗಿ ನೋಡ್ಕೊಳ್ರಿ, ಸ್ಪೆಲ್ಲಿಂಗ್ ಅನ್ನು ಗಮನಿಸಬೇಕು ಪ್ರತಿ ಹಂತದಲ್ಲಿ. ವೇಲೆನ್ಸಿ ಬೇರೆ, ವೇಲೆನ್ಸ್ ಬೇರೆ. ವೇಲೆನ್ಸ್ ಅಂದ್ರೆ ರೆಡಿ ಟು ಲೂಸ್, ವೇಲೆನ್ಸ್ ಅಂದ್ರೆ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಸೆಲ್. ಕೊನೆ ಕಕ್ಷೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಗಳು ಇರ್ತವೋ ಅವುಗಳನ್ನ ವೇಲೆನ್ಸ್ ಸೆಲ್ ಅಂತ ಕರಿಬೇಕು. ಆ ವೇಲೆನ್ಸ್ ಸೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಮಾತ್ರ ರಿಯಾಕ್ಷನ್ ದಲ್ಲಿ ಇನ್ವಾಲ್ವ್ ಆಗ್ತವೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಇನ್ನ Lewis symbol is a simple notation for some simple atoms that indicates the valence electrons, indicates the valence electrons in the outer cell. If you write for some elements, that is called Lewis symbol. For example, lithium. ಕೆಲವಿಷ್ಟು ಇಲ್ಲಿ ನಿಮಗೆ ಈ ಹಂತದಲ್ಲಿ ಒಂದು ಇನ್ಫಾರ್ಮೇಶನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಯಾವುದೇ ಟಾಪಿಕ್ ಅರ್ಥ ಆಗಬೇಕು ಅಂದರೆ ಇನ್ನೂ ಕೆಲವು ಸರಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲೂ ಬೇಕಾಗುತ್ತೆ. ಏನು ಮಾಡಬೇಕು ಅಂದರೆ ಎಲಿಮೆಂಟ್ ನಂಬರ್ 1ರಿಂದ 30 ಅಟ್ಲೀಸ್ಟ್ ಎಲಿಮೆಂಟ್ ದ ಹೆಸರು, ಸಿಂಬಾಲು, ಅಟಾಮಿಕ್ ನಂಬರು, ಮಾಸ್ ನಂಬರ್ ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಕಷ್ಟ ಅನಿಸ್ಬೋದು, ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿ ಈಸಿ ಆಗುತ್ತೆ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಹೀಗೆ ಸೋಡಿಯಂ, ಪೊಟ್ಯಾಸಿಯಂ ಅವೆಲ್ಲ ಸ್ಟಾರ್ಟ್ ಮಾಡಿ 21ರಿಂದ 30 ಹೇಳೋದಾದರೆ ಸ್ಕ್ಯಾಂಡಿಯಂ, ಟಿಟೇನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಸೊ ಹೀಗೆ ಎಲಿಮೆಂಟದ ಹೆಸರು, ಸಿಂಬಾಲು, ಅಟಾಮಿಕ್ ನಂಬರು, ಮಾಸ್ ನಂಬರ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಲಿಥಿಯಂ ಅದ ಸಿಂಬಲ್ ಅನ್ನು ಗೊತ್ತಿದೆ ಅನ್ಕೊಳ್ರಿ, Li ಅಂತ ಬರೆದಿದೆ. ಇದು ಬರೀ ಎಲಿಮೆಂಟ್ ದ ಇದಾಯ್ತು, ಏನು ರೆಪ್ರೆಸೆಂಟೇಷನ್. ವೆನ್ ಐ ಶುಡ್ ಕಾಲ್ ಇಟ್ ಎಸ್ ಎ ಲಿವಿಸ್ ಸಿಂಬಾಲ್ ಅಂತ ಬಂದಾಗ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನು ತೋರಿಸ್ಬೇಕು. ಯಾಕೆ ಸರ್ ಒಂದೇ ತೋರಿಸಿದ್ರಿ ಅಂದರೆ ಲಿಥಿಯಂ ಅದ ಅಟಾಮಿಕ್ ನಂಬರ್ ಈಸ್ 3, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 3 ಇಂದ ಲಿಥಿಯಂ ಅಂತ ಅರ್ಥ. ಸರಿನಾ? ಅದನ್ನು ಹೇಗೆ ಬರಿಬೇಕು? 1s2 2s1 ಬರೀಬೇಕು. ಹಾಗಾದರೆ 2s ದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅದಾವ್ರಿ? ಒಂದೇ. ದಟ್ ಈಸ್ ಲಿಥಿಯಂ ಇಸ್ Li1 ಡಾಟ್ ಈಸ್ ಎ ಲಿವಿಸ್ ಸಿಂಬಲ್ ಫಾರ್ ಲಿಥಿಯಂ. ಲಿಥಿಯಂ. ಬೆರಿಲಿಯಂ 2 ಡಾಟ್ಸ್, ಹೌದು. ಬೋರಾನ್ 3 ಡಾಟ್ಸ್. ಕಾರ್ಬನ್ 4 ಡಾಟ್ಸ್. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್ 5 ಡಾಟ್ಸ್. 1 2 3 5 ಡಾಟ್ಸ್. lithium, beryllium, boron, carbon, nitrogen, oxygen 6 dots. तो ಹೀಗೆ ಬರೀರಿ 2 4 5 6. lithium, beryllium, boron, carbon, nitrogen, oxygen, fluorine 2 4 6 7. fluorine and finally neon 2 4 6 and 8. ಹೀಗೆ ಎಲಿಮೆಂಟ್ ಅದ ಕೊನೆಯ ಕಕ್ಷೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಎಲೆಕ್ಟ್ರಾನ್ಸ್ಗಳು ಅವೈಲೇಬಲ್ ಅದವು, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಅದವು ಅಂತ ಕೆಲವಿಷ್ಟು ಎಲಿಮೆಂಟ್ಗೆ ಸಿಂಬಾಲ್ ಅನ್ನು ಬರೀತಕ್ಕಂಥದ್ದಕ್ಕೆ ಲಿವಿಸ್ ಸ್ಟ್ರಕ್ಚರ್ ಅಥವಾ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅಥವಾ ಲಿವಿಸ್ ಸಿಂಬಾಲ್ ಅಂತ ಕರಿಬೇಕು. Comparatively easy. Okay. Then we'll go for according to Kozel. ಹೇಳ್ತಾ ಇದ್ವಲ್ಲ, ಕೋಸೆಲ್ ಮತ್ತು ಲಿವಿಸ್ ಅನ್ನೋ ಸೈಂಟಿಸ್ಟು ಕೆಮಿಕಲ್ ಬಾಂಡ್ ಯಾವ್ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕಲಿತಿದ್ದು ಮೇನ್ಲಿ ಅಕಾರ್ಡಿಂಗ್ ಟು ಲಿವಿಸ್. ಲೆಟ್ ಅಸ್ ಸ್ಟಡಿ ಅಕಾರ್ಡಿಂಗ್ ಟು ಕೋಸೆಲ್. ಕೋಸೆಲ್ ಅನ್ನೋ ಸೈಂಟಿಸ್ಟ್ ಪ್ರಕಾರ ಏನು ಇನ್ಫಾರ್ಮೇಶನ್ ಇದೆ ನೋಡಿ. ಅಕಾರ್ಡಿಂಗ್ ಟು ಕೋಸೆಲ್, according to Kozel, the electrostatic force of attraction, the electrostatic force of attraction between the positive ion and negative ion in a compound
is called as ionic bond. Is called as ionic bond. Is also called as electrostatic bond or electrovalent bond. Is also called as electrovalent bond. ನೋಡಿ ಕಲ್ತಿದ್ದೀರಿ. ಅಯಾನಿಕ್ ಬಂಧ ಅಂದ್ರೆ ಏನು ಅಂತ ಕೇಳಿದ್ರೆ ಹೀಗೆ ಹೇಳಿ. ನಾನು ಹೆಡ್ಡಿಂಗ್ ಕೊಟ್ಟಿದ್ದೆ. Sometimes heading is not given, but it should be selected based on how the statement is ended. ಯಾವ ರೀತಿ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಸಿಲೆಕ್ಟ್ ಮಾಡಬೇಕು. ನಾವಿಲ್ಲಿ ಉದ್ದೇಶ ಇಷ್ಟೇ, ಅಯಾನಿಕ್ ಬಾಂಡ್ ಅಂದ್ರೆ ಏನು ಅನ್ನೋದನ್ನ ಕೋಸೆಲ್ ಅನ್ನೋ ಸೈಂಟಿಸ್ಟ್ ಪ್ರಕಾರ ಡೆಫಿನೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಕಾರ್ಡಿಂಗ್ ಟು ಕೋಸೆಲ್, the electrostatic force of attraction which is responsible to held between the positive ion as well as a negative ion is called as a ionic bond or a electrovalent bond. Again I will take an example formation of NaCl. ಸೋಡಿಯಂ ಕ್ಲೋರೈಡ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಒಂದು ಡೀಟೇಲ್ಸ್ ನೋಡ್ಕೊಳ್ರಿ, ಆಮೇಲೆ ಬ್ರೀಫ್ ಬರೀತೀನಿ. Na ಸೋಡಿಯಂ 1s2 2s2 2p6 3s1. ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಹೇಳಿದ್ದಲ್ಲ, ಎಲಿಮೆಂಟ್ ಅದ ಅಟಾಮಿಕ್ ನಂಬರ್ ಗೊತ್ತಿದ್ರೆ, ಅಟಾಮಿಕ್ ನಂಬರ್ ಅಂದ್ರೆ ಒಂದೇ, ಎಲೆಕ್ಟ್ರಾನ್ಸ್ ಅಂದ್ರೆ ಒಂದೇ. ಎಲೆಕ್ಟ್ರಾನ್ಸ್ಗಳನ್ನು ಬೇರೆ ಬೇರೆ ಆರ್ಬಿಟಲ್ಗಳಲ್ಲಿ ಅವುಗಳ ಕೆಪಾಸಿಟಿ ತಕ್ಕ ಹಾಗೆ ಹಂಚಿಕೆ ಮಾಡಿ ಬರೆಯೋದೇ ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿದೆ, ಹೌದಾ? ಹಾಗಾಗಿ 1s2 2s2 2p6 3s1 I written for sodium. Come to Cl, 1s2 2s2 2p6 3s2 3p5. Because if you go for sum of the electrons, ಇಲ್ಲಿ 11 ಆಗುತ್ತೆ, ಇಲ್ಲಿ 17 ಆಗುತ್ತೆ, ಹೌದಾ? Since one more electron is needed for the p orbital to fill completely, and only one electron is there in the outer shell of the sodium, that electron is transferred. One electron from 3s orbital is transferred to 3p orbital. Then you will get, after losing you will get Na plus, after gaining you will get Cl minus. Lose ಆದ್ಮೇಲೆ ಏನಾಯಿತು? ಎಲೆಕ್ಟ್ರಾನ್ ಹೋದ್ಮೇಲೆ 1s2 2s2 2p6 ಆಯಿತು. ಇದು ಎಲೆಕ್ಟ್ರಾನ್ ಪಡೆದುಕೊಂಡ ಮೇಲೆ ಏನಾಯಿತು? 1s2 2s2 2p6 3s2 3p6 ಆಯಿತು. ಇದು ಆಕ್ಟೇಟ್, ಇದು ಆಕ್ಟೇಟ್ ಆಗಲೇ ಹೇಳ್ತೇನೆ. ಸೊ ಮೀನ್ಸ್ ಆಫ್ಟರ್ ಲೂಸಿಂಗ್, ಆಫ್ಟರ್ ಗೇನಿಂಗ್ the electrons, those will going to attain the nearest noble gas configuration. This is noble gas configuration of a neon. This is noble gas configuration of argon. Now between Na plus and Cl minus, what bond is formed? This I have to call it as a ionic bond. ನೋಡ್ರಿ, ನಾವು ನೀವು ಸುಲಭ ಬರ್ಬಿಡ್ತೀವಿ NaCl ಅಂತ, ಬಟ್ ಫಾರ್ಮೇಷನ್ ಆಫ್ ದ ಬಾಂಡ್ ಬಿಟ್ವೀನ್ Na and Cl is not so easy what we used to write. ನಾವು ನೀವು ಬರೆದ ರೀತಿಯಲ್ಲಿ ಸುಲಭ ಇರೋದಿಲ್ಲ. ಕರೆಕ್ಟಾಗಿ ನೋಡ್ಕೊಡ್ರಿ. ಎರಡನೇ ಎಕ್ಸಾಂಪಲ್ ಇಷ್ಟು ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ಮತ್ತೊಂದು ಸ್ವಲ್ಪ ಹೇಳ್ತೀವಿ. ಉದ್ದೇಶ ಏನು ಅಂದರೆ, ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಬಂತು ಅನ್ನೋದನ್ನು ಕಲಿತಾ ಇದ್ದೀವಿ. Na ಮತ್ತು Cl ಪ್ಲಸ್ ಬರೆದು ಅದರ ಅಟಾಮಿಕ್ ನಂಬರ್ ತಕ್ಕ ಹಾಗೆ ಕಾನ್ಫಿಗರೇಷನ್ ಬರೆದಿವಿ. ಸೋಡಿಯಂದಲ್ಲಿ 3s ಆರ್ಬಿಟಲ್ದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಇಟ್ಸ್ ಎ ವೇಲೆನ್ಸ್ ಎಲೆಕ್ಟ್ರಾನ್. Cl ಅದ 3p ಆರ್ಬಿಟಲ್ ಎಲೆಕ್ಟ್ರಾನ್ಸ್ 5 ಅದಾವು, p ಆರ್ಬಿಟಲ್ ಕೆಪಾಸಿಟಿ 6. ಹಾಗಾಗಿ ಇಲ್ಲಿಂದ ಇಲ್ಲಿ ಒಂದು ಎಲೆಕ್ಟ್ರಾನ್ ಶಿಫ್ಟ್ ಆಯಿತು, ಟ್ರಾನ್ಸ್ಫರ್ ಆಯಿತು. ಐದರ್ ಬೈ ಲೂಸಿಂಗ್ ಆರ್ ಬೈ ಗೇನಿಂಗ್ ದ ಎಲೆಕ್ಟ್ರಾನ್, the ions will going to attain nearest noble gas configuration. ಹಾಗಾಗಿ ಇದು ನಿಯಾನ್, ಇದು ಆರ್ಗಾನ್ ಆದ ನಂತರ Na ಮತ್ತು Cl ಮಧ್ಯೆ ಬಂದಿರತಕ್ಕಂಥ ಬಾಂಡ್ ಅನ್ನ ಅಯಾನಿಕ್ ಬಾಂಡ್ ಅಂತ ಕರೀಬೇಕು. ಸೊ ಲೆಟ್ us take one more example. Now I am not going details. ಈ ರೀತಿ ಅನ್ಕೊಂಡು ನೀವು ಅರ್ಥ ಮಾಡ್ಕೊಳ್ಳಿ. Let us take calcium fluoride, CaF2 ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಕ್ಯಾಲ್ಸಿಯಂ ಫ್ಲೋರೈಡ್. Since
calcium have 2 electrons in the valence cell. Don't consider that only 2 electrons are there in the calcium. 2 electrons are there in the valence cell of the calcium atom. Therefore, it is in the requirement of 2 fluorine atoms. 2, 4, 6, 7. 2, 4, 6 and 7. ಎರಡು ಫ್ಲೋರಿನ್ ಆಟಮ್ಗಳ ಜೊತೆಗೆ ಇದು ನೋಡಿ, ಇದರ ಸುತ್ತುವರೆದು ಆಕ್ಟೇಟ್ ಆಯಿತು, ಇದರ ಸುತ್ತುವರೆದು ಆಕ್ಟೇಟ್ ಆಯಿತು. ಆಕ್ಟೇಟ್ ಆದ ನಂತರ ದಿಸ್ ಪೇರ್ ಆಫ್ ಎಲೆಕ್ಟ್ರಾನ್ is shared between calcium atom. Therefore, you will get CaF2. Therefore, I must write it as a calcium fluoride. You have 2 ionic bond in a calcium fluoride. Okay, then we will go for octet rule. ಆಗಲೇ ಹೇಳಿದ್ರೆ ಅದರ ಸಿಮಿಲರ್ ಎಕ್ಸ್ಪ್ಲನೇಷನ್. ಒಂದು ಸಾರಿ ನೀವು ನೆನಪು ಮಾಡ್ಕೊಂಡ್ಬಿಡಿ, ಎಲ್ಲಿ ನಾವು ಆಕ್ಟೇಟ್ ಅನ್ನೋ ಟರ್ಮನ್ನು ಬಳಸ್ತೀವೋ ಅದರ ಅರ್ಥ ಆ ಎಲಿಮೆಂಟ್ ಅದ ಸುತ್ತುವರೆದು 8 ಎಲೆಕ್ಟ್ರಾನ್ಸ್ ಇರಬೇಕು ಅಂತ. According to electronic theory of chemical bonding, the atoms combine either by transferring or by sharing the electrons to attain octet state is called as octet role. Electronic theory of chemical bonding the prakara, either the atoms are going to combine. The atoms are going to combine either by transferring or by sharing the electrons to attain the octet state. That attainment of the octet state by transferring or sharing the electrons itself is called as a octet role. ಗೊತ್ತಾಯ್ತು? ಒಂದು ಆಟಮ್ either by losing or by sharing the electrons, it will try to have the 8 electrons around it is called as a octet rule. ನೆನಪಿಟ್ಕೊಳ್ಳಿ, 8 electrons ಅನ್ನು ಹೊಂದಬೇಕು. Then we'll go for important ಸ್ವಲ್ಪ ಪ್ರಾಪರ್ಟೀಸ್, ಜನರಲ್ ಪ್ರಾಪರ್ಟೀಸ್ ಅನ್ನು ಬ್ರೀಫ್ ಹೇಳ್ತೀನಿ ನೋಡಿ. ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಸಾಲಿಡ್. ನಾ ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಮೈಂಡಲ್ಲಿ ಇಟ್ಕೊಂಡ್ಬಿಡ್ಬೇಕು. ನಮ್ಮ ಹತ್ರ NaCl ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಉಪ್ಪು ಇದೆ ಅಂತ ಅನ್ಕೋ. ಹೌ ಇಟ್ ಈಸ್ ಸ್ವಲ್ಪ ಅದ್ರ ವಿಚಾರಕ್ಕೆ ಬೀಳ್ಬೇಕಾ ನಾವು. Ionic solids are generally they are the solids. They are the solids with a high melting point. NaCl ಸಾಲಿಡ್ ಇದ್ದಿದ್ದನ್ನ ಲಿಕ್ವಿಡ್ ಅಂತ ಕನ್ವರ್ಟ್ ಮಾಡಲಿಕ್ಕೆ ಹೀಟ್ ಮಾಡ್ತಾ ಇದ್ರಲ್ಲ, ಆ ಟೆಂಪರೇಚರ್ ಅನ್ನ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಕರಗುವ ಬಿಂದು ಅಂತ ಕರೀಬೇಕು. The melting point of the sodium chloride or any ionic solid is comparatively higher. General ಅಂತ ವರ್ಡ್ ಬಳಸಿದ್ದೀನಿ, ಎಲ್ಲಾದರೂ ಅಬ್ಜೆಕ್ಷನ್ ಇರಬಹುದು ಸಾಮಾನ್ಯವಾಗಿ ಅಂತ ಹೇಳಿದಾಗ. Ionic solids are generally crystalline solids with a high melting point. They are going to soluble in water, but they are insoluble in organic solvents like ether, alcohol, etc. ನೀರಿನಲ್ಲಿ ಅಯಾನಿಕ್ ಸಾಲಿಡ್ಸ್ ಕರಗ್ತಾವ್ರಿ, ಆದರೆ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆಗಿರ್ತಕ್ಕಂಥ ಈಥರ್, ಬೆಂಜಿನ್, ಆಲ್ಕೋಹಾಲ್ಗಳನ್ನು ಹಾಕಿದರೆ ದೇ ರಿಮೇನ್ಸ್ ಇನ್ಸಾಲ್ಯುಬಲ್. ಓಕೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇಂಪಾರ್ಟೆಂಟ್ ಪಾಯಿಂಟ್, they conduct electricity either in a molten state or in aqueous medium. ನೋಡಿ, ನೀವು ಒಂದು ಬೀಕರ್ನಲ್ಲಿ
ಬರೀ NaCl ಪೌಡರ್ನ ತೆಗೆದುಕೊಂಡು ಅದರಲ್ಲಿ ಕ್ಯಾಥೋಡ್ ಮತ್ತು ಆ್ಯನೋಡ್ ಅನ್ನು ಬಳಸಿ ಕರೆಂಟ್ ಕನೆಕ್ಷನ್ ಕೊಡ್ತೀವಿ ಅಂದ್ರೆ ಆಗೋದಿಲ್ಲ, ಬಿಕಾಸ್ ಯು ಹ್ಯಾವ್ ಟೇಕನ್ ಓನ್ಲಿ ಸಾಲಿಡ್. ಅದ್ರ ಬದಲು ಏನು ಮಾಡಿರಿ, ಅದಕ್ಕೆ ನೀರನ್ನು ಹಾಕಿ ಸಲ್ಯೂಷನ್ ಮಾಡ್ಕೊಳ್ರಿ, ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ನೀರು ಹಾಕಿ ಸಲ್ಯೂಷನ್ ಮಾಡ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಮೆಲ್ಟ್ ಮಾಡಿ, ಹೀಟ್ ಮಾಡಿ, ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಲೈಕ್ ದಿಸ್ some of the general properties for the ionic solids we can observe. ಏನಾಯಿತು, ionic solids are the crystalline solids with a high melting point. They are soluble in water but insoluble in the organic solvents like ether, alcohol, etc. They conduct electricity either in the molten state or in the aqueous medium, and they have a definite geometry. They have definite geometric arrangement. ನಾವು ತದನಂತರ ಸೆಕೆಂಡ್ PUC ಅಲ್ಲಿ ಸಾಲಿಡ್ಸ್ ಅಲ್ಲಿ ಡೀಟೇಲ್ಸ್ ಕಲ್ತ್ಕೊಳ್ತೀವಿ. ಕ್ರಿಸ್ಟಲೈನ್ ಸಾಲಿಡ್ಸ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ವಿಲ್ ಗೋಯಿಂಗ್ ಟು ಅಟೈನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. Potassium bromide can attain a simple cubic lattice, and cesium chloride can attain a body centered cubic lattice. We are studying afterwards. These are some of the general properties for the ionic solids. ನೋಡ್ಕೊಂಡ್ಬಿಡಿ, ಏನಸಲ್ಲಿ ನೆನಪಿಸ್ಕೊಳ್ರಿ. ಸ್ವಲ್ಪ ಲೆಂದಿ ಇನ್ಫಾರ್ಮೇಶನ್ ಇದೆ. ನನ್ನ ಪ್ರಕಾರ ಇಟ್ ಇಸ್ ನಾಟ್ ಡಿಫಿಕಲ್ಟ್ ಅಲ್ವೇ ಅಲ್ಲ. ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ನೆವರ್ ಬಿ ಡಿಫಿಕಲ್ಟ್. Just by reading with the detailed knowledge once or twice you can remember for many days together. ಆದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹಾಗಲ್ಲ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ is a volatile subject, easy to remember, easy to forget. ಎಷ್ಟು ಬೇಗ ಅರ್ಥ ಆಗುತ್ತೋ ಅಷ್ಟು ಬೇಗ ನೆನಪಾರಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಪದೇ ಪದೇ ರಿಪೀಟ್ ಬರೋದು ನೆನಪಿಟ್ಕೋಬೇಕು. ಫಿಸಿಕಲ್ ಕೆಮಿಸ್ಟ್ರಿ ಕಾನ್ಸೆಪ್ಟು ಸ್ವಲ್ಪ ಡೆರಿವೇಷನ್ಸ್ ಇರ್ತವ್ರಿ, ಪ್ರಾಬ್ಲಮ್ಸ್ ಇರ್ತವು, ಡೆಫಿನೇಷನ್ಸ್ ಇರ್ತವು, ಸ್ವಲ್ಪ ಕಷ್ಟ, ಬಟ್ ಯು ಕ್ಯಾನ್ ಡೂ ಇಟ್. ಆದರೆ ನನ್ನ ಪ್ರಕಾರ ರಿಮೆಂಬರಿಂಗ್ ದ ಕಾನ್ಸೆಪ್ಟ್ ಆಫ್ ಎ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಮಚ್ ಮೋರ್ ಈಸಿ ಕಂಪ್ಯಾರಿಟಿವ್ಲಿ. ಸೊ ಒಂದು ಸ್ಮಾಲ್ ವರ್ಕನ್ನು ಕೊಡ್ತೀನಿ. ಟ್ರೈ ಟು ಪ್ರಿಪೇರ್ ಫ್ರಮ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್. ವಾಟ್ ಈಸ್ ಕೋವಲೆಂಟ್ ಬಾಂಡ್ ನೋಡ್ಕೊಂಬನ್ನಿ. ಕೋವಲೆಂಟ್ ಬಂಧ ಅಂದ್ರೆ ಏನು ಅಂತ ನೋಡ್ಕೊಳ್ರಿ. ವಾಟ್ ಯು ಸ್ಟಡಿಡ್ ಇನ್ ಹೈಸ್ಕೂಲ್, ಡೀಟೇಲ್ಸ್ ಬೇಡ ನನಗೆ, ಡೀಟೇಲ್ಸ್ನ ಹೇಳ್ಕೊಡ್ತೀನಿ. ಕೋವಲೆಂಟ್ ಬಂಧ ಅಂದ್ರೆ ಏನು, ಕೋಆರ್ಡಿನೇಟ್ ಕೋವಲೆಂಟ್ ಬಂಧ ನಿಮಗೆ ವಾಟ್ ಎನಿ ಟೈಪ್ ಆಫ್ ಬಾಂಡ್ ವಾಟ್ ಯು ಸ್ಟಡಿಡ್ ಇನ್ ದ ಹೈಸ್ಕೂಲ್ ಲೆವೆಲ್ ದಟ್ ಯು ಶುಡ್ ಟ್ರೈ ಟು read properly and try to get the knowledge. ಎಷ್ಟು ಸಾಧ್ಯತೆ ಅಷ್ಟು ನೋಡ್ಕೊಂಡು ಬರ್ರಿ. Then we will discuss details in the next class. As far the schedule is concerned, from tomorrow onwards there is a holiday for 12 days, but we'll accept 2-3 days in the main days of a festival, but except those 2 or 3 days we are going to upload the video clips through the YouTube. You must watch all the videos and try to make rough notes on every clip we are going to send. Okay, thank you.